Mr. Prime Minister. ಪಾಕಿಸ್ತಾನದ ಪ್ರಧಾನಿಗೆ ಏನು ಅಂತಲೇ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಅಂದರೆ ಏನು ಮಾಡಬೇಕು, ದೊಡ್ಡ ದೊಡ್ಡ ನಾಯಕರನ್ನ ನೋಡಿದ ತಕ್ಷಣ ಫುಲ್ ಗಡಿಬಿಡಿ ಆಗ್ತಾರೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಪಾಕ್ ಪ್ರಧಾನಿಗೆ ಮುಜುಗರದ ಮೇಲೆ ಮುಜುಗರ ಆಗ್ತಾ ಇದೆ. ಇದೀಗ ಪುಟಿನ್ ಎದುರು ಕೂತಾಗ ಕಿವಿಗೆ ಇಯರ್ಫೋನ್ ಹಾಕಲಿಕ್ಕೂ ಗೊತ್ತಾಗದೆ ಪರದಾಡಿದ ಘಟನೆ ನಡೆದಿದೆ. ಇದನ್ನು ನೋಡಿಬಿಟ್ಟು ಸ್ವತಃ ರಷ್ಯಾ ಅಧ್ಯಕ್ಷರಿಗೆ ನಗು ಬಂದುಬಿಟ್ಟಿದೆ. ಹೌದು, ಚೀನಾದಲ್ಲಿ ಪಾಕಿಸ್ತಾನ ಹಾಗೂ ಅದರ ಪ್ರಧಾನಿ ಶೆಹಬಾಜ್ ಶರೀಫ್ ಅವರಿಗೆ ಮುಜುಗರ ಆಗುವಂತಹ ಕೆಲ ಘಟನೆಗಳು ಸಾಲು ಸಾಲಾಗಿ ನಡೆದಿವೆ. ಇದೀಗ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗೆ ಅಂತ ಮಾಡಿದ ಒಂದು ಭೇಟಿಯ ಸಂದರ್ಭದಲ್ಲಿ, ಅಂದರೆ ಏನು ಶಾಂಘೈ ಸಹಕಾರ ಸಭೆ ನಡೀತಲ್ಲ, ಈ ಸಂದರ್ಭದಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೀತು ಪುಟಿನ್ ಹಾಗೆ ಶೆಹಬಾಜ್ ಶರೀಫ್. ಈ ಸಂದರ್ಭದಲ್ಲಿ ಶರೀಫ್ ಅವರು ಕಿವಿಗೆ ಹೆಡ್ಸೆಟನ್ನು ಹಾಕೊಳ್ಳಿಕ್ಕೆ ತುಂಬ ಪರದಾಡಿಬಿಟ್ರು. ಈ ಘಟನೆಯ ವಿಡಿಯೋ ವೈರಲ್ ಆಗಿಬಿಟ್ಟಿದೆ. ಇನ್ನು ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಇಯರ್ಫೋನ್ ಹಾಕಲಿಕ್ಕೆ ಪರದಾಡ್ತಾ ಇರುವಾಗ ಪುಟಿನ್ ಅವರ ಮುಖದಲ್ಲಿ ನಗು ಮೂಡಿಬಿಟ್ಟಿದೆ. ಅಂದರೆ ಏನಪ್ಪ ಪಾಕಿಸ್ತಾನದ ಪ್ರಧಾನಿ ಈ ರೀತಿ ಪ್ರಧಾನಿ ಅದನ್ನು ಇಯರ್ಫೋನ್ ಹಾಕೋಕ್ಕೂ ಬರಲ್ಲಲ್ಲ ಅಂತ ಹೇಳಿಬಿಟ್ಟು ಇನ್ನು ತಮ್ಮ ಹೆಡ್ಫೋನನ್ನು ಕೈಯಲ್ಲಿ ಹಿಡಿದು ಹೇಗೆ ಹಾಕ್ಕೊಳ್ಬೇಕು ಅಂತ ಶರೀಫ್ಗೆ ತಿಳಿಸುವ ಪ್ರಯತ್ನವನ್ನು ಕೂಡ ಪುಟಿನ್ ಮಾಡಿದ್ರು. ಕೆಲ ಹೊತ್ತಿನ ಬಳಿಕ ಶರೀಫ್ ತಮ್ಮ ಹೆಡ್ಫೋನನ್ನು ಸರಿಯಾಗಿ ಧರಿಸಲಿಕ್ಕೆ ಯಶಸ್ವಿಯಾದರು. 2022ರಲ್ಲಿ ವ್ಲಾಡಿಮಿರ್ ಪುಟಿನ್ ಭೇಟಿಯ ವೇಳೆ ಇಂಥದ್ದೇ ರೀತಿಯ ಮುಜುಗರದ ಘಟನೆಯನ್ನು ಶೆಹಬಾಜ್ ಶರೀಫ್ ಅವರು ಅನುಭವಿಸಿದರು. ಈಗಲೂ ಕೂಡ ಇಯರ್ಫೋನ್ ಧರಿಸಲಿಕ್ಕೆ ಶರೀಫ್ ಒದ್ದಾಡಿದ್ರು. ಮತ್ತು ಅದೇ ಘಟನೆ ಇದೀಗ ಪುನರಾವರ್ತನೆಯಾಗಿದೆ. ಇನ್ನು SCO ಶೃಂಗಸಭೆಯಲ್ಲಿ ಪಾಕಿಸ್ತಾನ ಪ್ರಧಾನಿ ಶೆಹಬಾಜ್ ಶರೀಫ್ ರಷ್ಯಾ ಅಧ್ಯಕ್ಷರ ಗಮನವನ್ನು ಸೆಳೆಯಲಿಕ್ಕೆ ತುಂಬ ಪ್ರಯತ್ನವನ್ನು ಪಟ್ಟರು. ಅವರನ್ನು ಮೆಚ್ಚಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟರು ಕೂಡ ಆ ಪ್ರಯತ್ನ ಕೈಗೂಡಲಿಲ್ಲ. ಇನ್ನು ಪುಟಿನ್ ಅವರಿಗೆ ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ಶರೀಫ್ ಓಡೋಡಿ ಬಂದರು. ಆದರೂ ಕೂಡ ಪುಟಿನ್ ಕ್ಯಾರೆ ಅನ್ನಲಿಲ್ಲ. ಇನ್ನು ಪುಟಿನ್ ಜೊತೆಗೆ ಮಾತನಾಡುವಾಗ ಶೆಹಬಾಜ್ ಶರೀಫ್ ಅವರು ಹೇಳಿದಾರಂತೆ, ಏನಂದರೆ ನೀವು ಭಾರತದೊಂದಿಗೆ ಫ್ರೆಂಡ್ಶಿಪ್ಪನ್ನು ಮಾಡಿಕೊಂಡ್ರೆ ನಮಗೇನು ಅಭ್ಯಂತರ ಇಲ್ಲ, ನೀವು ಭಾರತದ ಜೊತೆ ಕ್ಲೋಸ್ ಆಗಿರಿ, ಆದರೆ ನಮ್ಮ ಜೊತೆಗೂ ಸ್ವಲ್ಪ ಚೆನ್ನಾಗಿರಿ, ನಾವು ಕೂಡ ಫ್ರೆಂಡ್ ಆಗಿರೋಣ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ಪುಟಿನ್ ಅವರು ಕ್ಯಾರೆ ಅನ್ನಲಿಲ್ಲ. ಯಾಕಂದರೆ ಪುಟಿನ್ಗೆ ಗೊತ್ತು ಪಾಕಿಸ್ತಾನದ ಬುದ್ಧಿ ಏನು, ಭಾರತ ಯಾವ ರೀತಿಯಾಗಿ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಇನ್ನು ಭಾರತ ಹಾಗೆ ಪಾಕಿಸ್ತಾನದ ಸ್ನೇಹ ಸಂಬಂಧ ಇದು ತುಂಬ ಹಳತ್ತು. ಹಾಗಾಗಿ ಪಾಕಿಸ್ತಾನ ಏನಾದರೂ ಅಂದರೆ ನಾನು ಕೂಡ ಒಳ್ಳೆಯವನು, ಅಂದರೆ ಪಾಕಿಸ್ತಾನಕ್ಕೂ ಕೂಡ ರಷ್ಯಾ ಹತ್ತಿರ ಆದರೆ ಆಗಲಿ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದೆಲ್ಲವೂ ವ್ಯರ್ಥವಾಗಿದೆ. ಇನ್ನೊಂದು ಸಂದರ್ಭದಲ್ಲಿ ಏನು ಅಂತ ಅಂದರೆ ಒಂದು ಏನಂತ ಹೇಳ್ತಾರೆ, ಶೇಕ್ ಹ್ಯಾಂಡ್ ಮಾಡುವಂತಹ ಸಂದರ್ಭದಲ್ಲಿ ಇವತ್ತು ಕಿಮ್ ಜಾಂಗ್ ಉನ್ ಕೂಡ ಚೀನಾಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಚೀನಾ ಅಧ್ಯಕ್ಷನಿಗೆ ಶೇಕ್ ಹ್ಯಾಂಡ್ ಮಾಡುವಾಗ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರು ಶೇಕ್ ಹ್ಯಾಂಡ್ ಮಾಡಿದ್ದಾರೆ. ಮುಂದಿನ ಇದ್ದಂತಹ ನಾಯಕ ಅವರ ಹೆಂಡತಿಗೆ ಶೇಕ್ ಹ್ಯಾಂಡ್ ಮಾಡುವಾಗ ಸ್ವಲ್ಪ ತಡೆದ್ರು, ಅಂದರೆ ನಿಧಾನವಾಗಿ ಮಾಡ್ತಾಯಿದ್ರು. ಇವರಿಗಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ಏನು ಮಾಡಬೇಕು ಅಂತ ಅಲ್ಲೂ ಕೂಡ ಕನ್ಫ್ಯೂಷನ್. ಒಂದು ಸಲ ಅಧ್ಯಕ್ಷ ಶಿ ಜಿನ್ಪಿಂಗ್ ಮುಖ ನೋಡ್ತಾರೆ, ಈ ಕಡೆ ನೋಡ್ತಾರೆ. ಇನ್ನು ಫೋಟೋ ತೆಗೆಯುವಾಗ ಕೂಡ ಆಗಿರಬಹುದು, ಅವರನ್ನು ಕೊನೆಯಲ್ಲಿ ನಿಲ್ಲಿಸಲಾಗಿದೆ. ಅಂದರೆ ಪಾಕಿಸ್ತಾನದ ಪ್ರಧಾನಿಯನ್ನು ಕೊನೆಯಲ್ಲಿ ನಿಲ್ಲಿಸಲಾಗಿತ್ತು. ಅಂದರೆ ಪಾಕಿಸ್ತಾನದ ವ್ಯಾಲ್ಯೂ ಏನು, ಅವರನ್ನು ಎಲ್ಲಿ ಇಟ್ಟರೆ ಚಂದ ಅನ್ನುವಂಥದ್ದು ಭಾರತ, ಚೀನಾ, ರಷ್ಯಾ ಸೇರಿದಂತೆ ದೇಶದ ಅನೇಕ ದೇಶಗಳಿಗೆ ಗೊತ್ತು. ಇದು ಮತ್ತೆ ಮತ್ತೆ ಅಲ್ಲಲ್ಲಿ ಪ್ರೂವ್ ಆಗ್ತಾ ಇರುತ್ತೆ. Mr. Prime Minister.